ಹಲೋ ಹಾಯ್ ವಾಟ್ಸಪ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಗೈಸ್. ಇವತ್ತು ಡೈಲಿ ವ್ಲಾಗ್ ಇರಲ್ಲ. ಅದ್ರ ಬದಲು ಫಸ್ಟ್ ನಿಮಗೆ ನಾನು ಯಾರು ಅಂತ ಗೊತ್ತಾಗಬೇಕಲ್ವಾ. ಸೊ ಐ ಥಾಟ್ ದ್ಯಾಟ್ ಮೇ ಬಿ ಐ ವಿಲ್ ಡೂ ಅ ಕ್ಯೂ ಆ್ಯಂಡ್ ಎ ವಿಡಿಯೋ ರಿಗಾರ್ಡಿಂಗ್ ದಟ್ ಅಬೌಟ್ ಹೂ ಆಮ್ ಐ ಆ್ಯಂಡ್ ವಾಟ್ ಡು ಐ ವಾಂಟ್ ಅಲ್ವಾ. ಇಟ್ಸ್ ಬೆಟರ್ ಫಾರ್ ಯು ಟು ನೋ ವಾಟ್ ದಿಸ್ ಗೈ ಈಸ್ ಆರ್ ವಾಟ್ ಈಸ್ ಈ ಟ್ರೈಂಗ್ ಟು ಡೂ ಅಲ್ವಾ. ಸೊ ಅದರಿಂದ ಮುಂದೆ ಹೋಗೋಣ. ನಾನು ಜಸ್ಟ್ ರ್ಯಾಂಡಮ್ 20 ಕ್ವಶನ್ಸ್ ಇಟ್ಕೊಂಡಿದ್ದೀನಿ ವಿಚ್ ಇಸ್ ಬೇಸಿಕ್. ಓಕೆ, ಇಟ್ ವಿಲ್ ಆನ್ಸರ್ ಆಲ್ ಯುವರ್ ಕ್ವಶನ್ಸ್ ಆ್ಯಂಡ್ ಇಫ್ ಐ ಡೂ ಮಿಸ್ ಎನಿ ಕ್ವಶನ್ಸ್ ಪ್ಲೀಸ್ ಲೀವ್ ಅ ಕಮೆಂಟ್. ಲೆಟ್ಸ್ ಸಿ. ಓಕೆ, ಫಸ್ಟ್ ಕ್ವಶನ್ ಬಂದು ವಾಟ್ಸ್ ಮೈ ನೇಮ್. ಆಫ್ ಕೋರ್ಸ್ ಯು ಪೀಪಲ್ ನೋ ಮೈ ನೇಮ್ ಇಸ್ ರಿಷಬಾರ್ ಆ್ಯಂಡ್ ಯೋ ವೆಲ್ಕಮ್ ಟು ಮೈ ಚಾನಲ್. ಸೆಕೆಂಡ್ ಕ್ವಶನ್ ಬಂದು where are you from? I am from Bangalore, Karnataka. Third question bandi, tell about your education. So I did my 10th in KV Malleshwaram and then engineering ECE domain alli SKIT il madiddu. Next question bandi, my favorite question antanu helbodu idu. So the next question is, why did you start YouTube? See, I don't, ನಾನು ಮೊದಲಿಂದನೂ ಏನಾದರೂ ದೊಡ್ಡದು ಮಾಡಬೇಕು, ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು, ರಾದರ್ ದ್ಯಾನ್ ವರ್ಕಿಂಗ್ ಫಾರ್ ಅದರ್ಸ್. ವೆನ್ ಯು ಆರ್ ವಿಲ್ಲಿಂಗ್ ಟು ವರ್ಕ್ ಅದರ್ಸ್ ಫಾರ್ ಇಯರ್ಸ್ ಫ್ರಮ್ ಮಾರ್ನಿಂಗ್ 9 to 5 ಎಲ್ಲ ದಿನ ನೀವು ಅವ್ರ ಮೇಲೆ ಇನ್ವೆಸ್ಟ್ ಮಾಡಿ ಅವ್ರನ್ನ ಗ್ರೋ ಮಾಡೋದು ಬದಲು ನೀವು ನಿಮ್ಮ ಮೇಲೆ ಸ್ವಲ್ಪ ಎಫರ್ಟ್ಸ್ ಹಾಕ್ಬಿಟ್ಟು ಯು ಕ್ಯಾನ್ ಶೋ ಯುವರ್ ಫುಲ್ ಪೊಟೆನ್ಷಿಯಲ್ ಅಲ್ವಾ. ಯು ನೆವರ್ ನೋ ಹೂ ಯು ಆರ್ ಅಂಟಿಲ್ ಯು ಗಿವ್ ಯುವರ್ 100%. You have that strength, you have that power, you have to give. And ಮುಂದೆ ಹಿಂದೆ ನಾನು ನೋಡ್ಬಿಟ್ಟು ಐ ಹ್ಯಾವ್ ಟು ನಾಟ್ ಬಿ ಲೈಕ್ ಓ ಶಿಟ್ ನಾನು ಇದು ಆವಾಗಲೇ ಸ್ಟಾರ್ಟ್ ಮಾಡಬೇಕಿತ್ತು. ಯು ಡೋಂಟ್ ರಿಗ್ರೆಟ್ ಇರಬಾರ್ದು. ದಟ್ಸ್ ದ ಮೇನ್ ಥಿಂಗ್. ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಆ್ಯಕ್ಚುಲಿ ನಾನು ಸೈಮಲ್ಟೇನಿಯಸ್ ಆಗಿ ಎರಡರಲ್ಲೂ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ವ್ಲಾಗ್ ಇನ್ ದ ಸೆನ್ಸ್ ಯೂಟ್ಯೂಬಲ್ಲಿ ನಾನು ಫುಲ್ ವ್ಲಾಗ್ಸ್, ಡೈಲಿ ವ್ಲಾಗ್ಸ್ ಹಾಕ್ತಿರಲಿಲ್ಲ ಫುಲ್ ಫಾರ್ಮ್ಯಾಟಲ್ಲಿ. ಇನ್ಸ್ಟಾಗ್ರಾಮಲ್ಲಿ ಬರೀ ಏನು ಹಾಕಿದ್ನೋ ಅದನ್ನು ನಾನು ಯೂಟ್ಯೂಬಲ್ಲಿ ಹಾಕ್ತಿದ್ದೆ. ಆದರೂ ಎಷ್ಟೊಂದು ಮಿಸ್ ಮಾಡಿದ್ದೀನಿ. ಬಟ್ ಸ್ಟಿಲ್ ಎರಡೂ ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ ಅಂತ ಇವಾಗ ಫುಲ್ ವೀಡಿಯೋಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಲೆಟ್ಸ್ ಸಿ ವ್ಯಾರ್ ಇಟ್ ಟೇಕ್ಸ್ ಅಸ್. ಓಕೆ, ಐ ಡೋಂಟ್ ನೋ ವ್ಯಾರ್ ಇಟ್ ಟೇಕ್ಸ್ ಬಟ್ ಐ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಮೀ. ಐ ಆಮ್ ಕಾನ್ಫಿಡೆಂಟ್. ಐ ನೋ ವಾಟ್ ಐ ಆಮ್ ಡೂಯಿಂಗ್. ಐ ನೋ ವೇರ್ ಐ ವಿಲ್ ರೀಚ್, ವೇರ್ ಐ ಹ್ಯಾವ್ ಟು ರೀಚ್. ಸೊ ಅದಕ್ಕೆ ಹಾರ್ಡ್ ವರ್ಕ್ ಎಷ್ಟಿದೆ, ಐ ಆಮ್ ವಿಲ್ಲಿಂಗ್ ಟು ಪುಟ್ ಆಲ್ ದ್ಯಾಟ್ ಇನ್. ಲೆಟ್ಸ್ ಸಿ. ಆ್ಯಂಡ್ ಆಲ್ಸೋ ವೆನ್ ಇಟ್ ಕಮ್ಸ್ ಟು ಯೂಟ್ಯೂಬ್ ಮೇ ಬಿ ಎಷ್ಟೊಂದು ಜನ ಹೇಳ್ತಾರೆ ಲೇಟು ಸಖತ್ ಸ್ಟಾರ್ಟ್ ಮಾಡೋಕ್ಕೆ. ಬಟ್ ನನ್ನ ಒಂದೇ ಕನಸು ಯೂಟ್ಯೂಬಲ್ಲಿ. ಸಿ, ನೀವು ಇಲ್ಲೂ ನೋಡ್ಬೋದು, ದಿಸ್ ಈಸ್ ಯೂಟ್ಯೂಬ್ ಫೋಟೋ, 1 million ಸಬ್ಸ್ಕ್ರೈಬರ್ಸ್. ಆ್ಯಂಡ್ ಇಲ್ಲಿ ಕೂಡ ಅಲ್ಲಿ ರಿಷಬ್ ರಸಲ್ ಅಂತ ಕಾಣಿಸ್ತಿದೆ ನೋಡಿ. ನನಗದು ನನ್ನ ಮೊದಲಿಂದನೂ ಈ ಥರ ಇರಬೇಕು, ನನಗೊಂದು ಪ್ಲೇ ಬಟನ್ ಬರಬೇಕು ಅಂತಲೇ ಇದ್ದಿದ್ದು. ಅದು ನನ್ನ ಡ್ರೀಮ್. ದಟ್ಸ್ ವ್ಯಾರ್ ವಿ ಹ್ಯಾವ್ ಟು ರೀಚ್. ಸೊ ಲೆಟ್ಸ್ ಗೋ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಬಂದು, ವಾಟ್ಸ್ ಯುವರ್ ಬಿಗ್ಗೆಸ್ಟ್ ಡ್ರೀಮ್? ನಾನು ಡ್ರೀಮು ಮತ್ತು ವೈ ಡಿಡ್ ಯು ಸ್ಟಾರ್ಟ್ ಯೂಟ್ಯೂಬಲ್ಲಿ ಎರಡೂ ಹೇಳಾಯಿತು. ಡ್ರೀಮ್ನ ಇಟ್ಕೊಳ್ಳೋಕ್ಕೆ ಅಂದರೆ ಟು ಬಿಲ್ಡ್ ಅ ಸಕ್ಸಸ್ಫುಲ್ ಕೆರಿಯರ್ ಅಂದರೆ ನಾಟ್ ಓನ್ಲಿ ಇನ್ ಜಾಬ್, ಸೋಷಿಯಲ್ ಮೀಡಿಯಾ, ಇನ್ಫ್ಲೂಯೆನ್ಸಿಂಗ್, ಬ್ಲಾಗರ್ಸ್ ಅದರಲ್ಲಿ. ಆ್ಯಂಡ್ ಆಲ್ಸೋ ಟು ಬಿಲ್ಡ್ ಅ ಕಮ್ಯುನಿಟಿ, ಮೇ ಬಿ ಅದನ್ನು ಕನ್ನಡದಲ್ಲಿ ಫ್ಯಾಮಿಲಿ, ಕ್ಲೋಸ್ ಒನ್ಸ್, ಸೊ ದಟ್ ದೇ ವಾಚ್ ಮೈ ವೀಡಿಯೋಸ್. ಇವಾಗ ನಾನು ಆಚೆ ಹೋಗ್ತೀನಲ್ಲ, ಅಟ್ ದಟ್ ಟೈಮ್ ಪೀಪಲ್ ಶುಡ್ ರೆಕಗ್ನೈಸ್ ಮೀ ಆ್ಯಂಡ್ ದೆನ್ ಐ ಶುಡ್ ಬಿ ಲೈಕ್ ಓಕೆ ದಿಸ್ ಈಸ್ ವೇರ್. ಅಲ್ಲಿ ತನಕ ನಾನು ಹಾರ್ಡ್ ವರ್ಕ್ ಮಾಡಬೇಕು. ಓಕೆ, ಎಷ್ಟು ಜನನ ಮೆಚ್ಚಿದ್ದೀನಿ, ನನಗೆ ಬಂದು ಪ್ರೇಸ್ ಮಾಡ್ತಾರೆ ಜನ, ಚೆನ್ನಾಗಿ ಮಾಡ್ತಿದ್ಯಾ, ಚೆನ್ನಾಗಿ ವೀಡಿಯೋಸ್ ಬರ್ತಿದೆ, ನೈಸ್ ಮೀಟಿಂಗ್ ಯು. ದಟ್ ಸ್ಮಾಲ್ ಗೆಸ್ಚರ್ಸ್ ಇಸ್ ವಾಟ್ ಮೇಕ್ಸ್ ಅ ಬಿಗ್ ಮ್ಯಾನ್. ಸೊ ದಟ್ಸ್ ಮೇನ್ ಥಿಂಗ್. ದುಡ್ಡು ಇವತ್ತಿರತ್ತೆ, ನಾಳೆ ಇರಲ್ಲ. ಬಟ್ ಹ್ಯುಮ್ಯಾನಿಟಿ, ಜನನ ಫಸ್ಟ್ ಪಡಿಬೇಕು ದುಡ್ಡಿಗಿಂತ ಮುಂಚೆ ಗೈಸ್. ಸೊ ನೆಕ್ಸ್ಟ್ ಬಂದು
ವಾಟ್ ಟೈಪ್ ಆಫ್ ವೀಡಿಯೋಸ್ ವಿಲ್ ಯು ಮೇಕ್? ನನ್ನ ಮೇನ್ ಆಗಿರೋದು ಡೈಲಿ ವ್ಲಾಗ್ಸ್, ಚಾಲೆಂಜ್, ಪ್ರ್ಯಾಂಕ್ ಆ್ಯಂಡ್ ಎಸ್ಪೆಷಲಿ ಟ್ರಾವೆಲ್. ಐ ಲವ್ ಟ್ರಾವೆಲಿಂಗ್ ಗೈಸ್. ನಾನು ಆ್ಯಕ್ಚುಲಿ ಆಚೆ ಹೋಗೋಕ್ಕಿಂತ ಮುಂಚೆ ಎಲ್ಲಾದರೂ ಫೋಟೋಸ್, ನಮ್ಮ ವೀಡಿಯೋಸ್ ಮೊದಲಿಂದನೂ ಇಷ್ಟ ಆಯಿತು ತೊಗೊಳಕ್ಕೆ. ಆ್ಯಂಡ್ ಆಲ್ಸೋ ಬಿಫೋರ್ ಸ್ಟಾರ್ಟಿಂಗ್ ದಿಸ್ ವ್ಲಾಗಿಂಗ್ ಆ್ಯಂಡ್ ಆಲ್ ನಾನು ಸಖತ್ ಸುತ್ತಾಡಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡ್ಕೊತೀನಿ ವಾಪಸ್ ಗೈಸ್. ಸೊ ನಿಮಗೆ ಅದೆಲ್ಲ ತೋರಿಸ್ತೀನಿ. ಟು ಎಕ್ಸ್ಪ್ಲೋರ್ ದ ವರ್ಲ್ಡ್, ದಟ್ಸ್ ದ ಮೇನ್ ಥಿಂಗ್, ಆ್ಯಂಡ್ ಟು ಶೋ ಯು ಹೌ ದ ವರ್ಲ್ಡ್ ಇಸ್ ಅಂತ. ಲೆಟ್ಸ್ ಗೋ. ಆ್ಯಂಡ್ there are also some special moments we can tell, special moments, interesting moments, and which I will call it as memories. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಗೈಸ್. ಸೊ ನಿಮ್ಮ ಮುಂದೆ ಎಲ್ಲ ಇಡಬೇಕು ಅಂತ. ಲೆಟ್ಸ್ ಸಿ ವ್ಯಾರ್ ಇಟ್ ಟೇಕ್ಸ್ ಅಸ್. ಒಂದೊಂದು ಹೆಜ್ಜೆ ಇಟ್ಟರೆ ಮುಂದೆ ಹೋಗೋಕ್ಕಾಗೋದು, ಹಾಗೆ ಎಷ್ಟಂತ ದೂರ ಜಂಪ್ ಮಾಡೋಕ್ಕಾಗಲ್ಲ ಗೈಸ್. ಲೆಟ್ಸ್ ಗೋ. ಸೊ ನೆಕ್ಸ್ಟ್ ಬಂದು, ಆರ್ ಯು ನರ್ವಸ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ? ಅ ಲಿಟಲ್, ಬಟ್ ನಾನು ಎಲ್ಲ ದಿನ ಇಂಪ್ರೂವ್ ಮಾಡ್ತೀನಿ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ನನಗೆ ಕ್ಯಾಮ್ರಾ ಮುಂದೆ ತಕ್ಷಣ ಬರೋಲ್ಲ ಅಂದ್ರೂ ಐ ವಿಲ್ ಟೇಕ್ ಸಮ್ ಟೈಮ್ ಆ್ಯಂಡ್ ದೆನ್ ಐಲ್ ಆನ್ಸರ್, ಐಲ್ ಡೂ ಮೈ ಥಿಂಗ್. ನಾನು ಸಖತ್, ನನಗೇನು ಸೋಷಿಯಲ್ ಫಿಯರ್ ಅಷ್ಟೊಂದು ಇಲ್ಲ, ಬಟ್ ಸ್ವಲ್ಪ ಇದೆ ಗೈಸ್. ಅದನ್ನು ನಾನು ಇದು ಮಾಡ್ತೀನಿ. ಟೇಕ್ ದಟ್ ಔಟ್, ಹ್ಯಾವ್ ಟು ಕ್ಲಿಯರ್ ದಟ್. ಸ್ಟಾರ್ಟಿಂಗಲ್ಲಿ ಲೆಟ್ಸ್ ಸಿ, ನಾನು ನಿಮಗೆ ಪ್ರಾಕ್ಟೀಸ್ ಮಾಡಿ ಇಲ್ಲ ಪರ್ಫೆಕ್ಟಾಗಿ ತೋರಿಸ್ಬೇಕಂತ ಏನಿಲ್ಲ, ಬಿಕಾಸ್ ಅನ್ಫಿಲ್ಟರ್ಡ್ ಆಗಿರಬೇಕು. ಲೈಕ್ ವಾಟ್ಸ್ ದ ಮೇನ್ ಥಿಂಗ್, ಎಷ್ಟು ಕಷ್ಟ ಅದೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ ಗೈಸ್. ಹಾಗೆ ಯಾರೂ ಪರ್ಫೆಕ್ಟ್ ಇಲ್ಲ. nobody can be perfect, or nobody is perfect. There will be some flaws in them. So adana first we'll rectify. It will take time, let it take time. I want you to see that gap also. I don't want to be example for as perfect and then to show you no. Let's go from the bottom. ಪರವಾಗಿಲ್ಲ, ಏನಾಗಲ್ಲ, ಸ್ಟಾರ್ಟಿಂಗಿಂದ ಹೋದ್ರೇ ಚೆಂದ ಇರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು, ವಾಟ್ಸ್ ಯುವರ್ ಫೇವ್ರೆಟ್ ಫುಡ್? ಗೈಸ್, ನಾನು ಜಿಮ್ಗಿಂತ ಮುಂಚೆ ನಾನು ಪಿಜ್ಜಾ ಲಿಟ್ರಲಿ ವೀಕ್ಲಿ ಒನ್ಸ್ ತಿಂತಿದ್ದೆ. ಓಕೆ, ನಾನು ಮಮ್ಮಿ ಮಾಡಿದ ಊಟ, ಎಸ್ಪೆಷಲಿ ಮಮ್ಮಿನೂ ಪಿಜ್ಜಾ ಮಾಡ್ತಿದ್ರು, ಮಮ್ಮಿ ಪಾವ್ ಭಾಜಿನೂ ಮಾಡ್ತಿದ್ರು, ಅದೆಲ್ಲ ಇಷ್ಟ ಗೈಸ್. ಬಟ್ ಇವಾಗ ನಾರ್ಮಲ್ ಓಟ್ಸ್ ಮೀಲ್ ಆಗಿಬಿಟ್ಟಿದೆ. ಆ್ಯಂಡ್ ಡಾರ್ಕ್ ಚಾಕ್ಲೇಟ್, ಸ್ನ್ಯಾಕಾಗಿ ತೊಗೊಂಡ್ರೆ ಡಾರ್ಕ್ ಚಾಕ್ಲೇಟ್, ಅದು 2 ಪೀಸ್ ಅಷ್ಟೇ ತಿನ್ನೋಕ್ಕಾಗೋದು. ಆ್ಯಂಡ್ ದೆನ್ ಗ್ರೀಕ್ ಯೋಗರ್ಟ್. ನಾರ್ಮಲಿ ಗೈಸ್, ಐ ಡೋಂಟ್ ಹ್ಯಾವ್ ಎನಿ ಫಾಸ್ಟ್ ಫುಡ್, ಎಲ್ಲ ಬಿಟ್ಬಿಟ್ಟಿದ್ದೀನಿ. ನಿಜ, ನಾನು ಮೊದಲು ಎಷ್ಟು ತಿಂತಿದ್ದೆ ಅಂದರೆ, ಓ ಮೈ ಗಾಡ್, ಅದಕ್ಕೆ ಇವನು ದಪ್ಪ ಇದ್ದಾನೆ ಅಂತ ಅನ್ಕೊತಿದ್ರೆ. ಬಟ್ ಇವಾಗ ಎಲ್ಲ ಬಿಟ್ಬಿಟ್ಟಿದ್ದೀನಿ. ಐ ಆಮ್ ಆನ್ ಸ್ಟ್ರಿಕ್ಟ್ ಡಯಟ್ ಗೈಸ್, ನಿಜ. ಆ್ಯಂಡ್ ಇವಾಗೆಲ್ಲ ಅದ್ರ ಮೇಲೆ ಆಸೆನೂ ಇಲ್ಲ ಗೈಸ್ ನನಗೆ. ಹೋಯ್ತಾ ಪರಲ್ಲ, ಇವ್ರು ತಿಂದ್ರೆ ಮನೇಲಿ ಇವರೆಲ್ಲ ತರ್ತಾರೆ. ಇಟ್ಸ್ ನಾಟ್ ಲೈಕ್ ನಾನು ತಿಂದಿಲ್ಲ ಅಂದರೆ ಇವರೆಲ್ಲ ತಿನ್ನಬಾರ್ದು ಅಂತ, ಹಾಗೇನಿಲ್ಲ. ನಾನು ಸುಮ್ಮನೆ ಇರ್ತೀನಿ, ಅವ್ರು ತಿಂತಾರೆ. ಬಟ್ ಮೈ ಒನ್ ಥಿಂಗ್ ಈಸ್, ಐ ಡೋಂಟ್ ನೋ ಹೌ ಯು ವಿಲ್ ಫೀಲ್, ಬಟ್ ನಾನು ಅದರ ವಾಸನೆ ನೋಡಿಬಿಟ್ರೆ ಓಕೆ ಅದನ್ನು ತಿಂದೆ ಅಂತಲೇ ಅರ್ಥ ನಾನು ಕನ್ಸಿಡರ್ ಮಾಡೋದು. ಸೊ ಐ ವಿಲ್ ಬಿ ಹ್ಯಾಪಿ ವಿತ್ ದಟ್ ಸ್ಮೆಲ್ ಓನ್ಲಿ, ದಟ್ಸ್ ಇಟ್, ಅಷ್ಟೇ ಗೈಸ್. ನನಗೆ ಏನು ಇವಾಗ ಅಷ್ಟೊಂದು ಆಸೆ ಇಲ್ಲ. ಆ್ಯಪ್ಸ್ ಬರಲಿ ಆ್ಯಂಡ್ ದೆನ್ ವೀಲ್ ಸಿ. ನಾನು ಫುಲ್ ಹಂಗೆ ಬಿಟ್ಟಿಲ್ಲ ಅಂತ ಇಲ್ಲ, ಯಾವಾಗಾದ್ರೂ ಒಂದಿನ ಬ್ರೇಕ್ ಮಾಡೋಣ. ಬಟ್ ದಟ್ ಡೇ ಶುಡ್ ಬಿ ವೆರಿ ಬಿಗ್, ಮ್ಯಾಸಿವ್ ಡೇ. ಆ ದಿನಕ್ಕೆ ವಿಲ್ ವೇಟ್ ಗೈಸ್. ನೆಕ್ಸ್ಟ್ ಕ್ವಶನ್ ಬಂದು, ಆರ್ ಯು ಅ ಮಾರ್ನಿಂಗ್ ಪರ್ಸನ್ ಆರ್ ನೈಟ್ ಆಲ್? ಗೈಸ್, ಇದರದ್ದು ಐ ಆಮ್ ಪಕ್ಕ ಮಾರ್ನಿಂಗ್ ಪರ್ಸನ್. ಬಿಕಾಸ್ ನೈಟಲ್ಲಿ ನನಗೆ 9 ಗಂಟೆ ಮೇಲೆ ನಿದ್ದೆ ಆಗಿಬಿಡುತ್ತೆ. ನಿಜ ಗೈಸ್, ನಿದ್ದೆ ನಾನು ಓದ್ತಿರ್ತೀನ ಅಲ್ಲೇ ಮಲ್ಕೊತೀನಿ, ಎಡಿಟ್ ಮಾಡ್ತಿದ್ದೀನಿ ಅಲ್ಲೇ ಮಲ್ಕೊಬಿಡ್ತೀನಿ. ನನಗೆ ನಿಜ 9 ಗಂಟೆ ಮೇಲೆ ಕಣ್ಣು ಬಿಡೋಕ್ಕೆ ಆಗೋಲ್ಲ ಗೈಸ್, ಅಷ್ಟು ಕಷ್ಟ. ನಾನು ಏನು ಮಾಡ್ತೀನಿ, ಅದಕ್ಕೆ ಒಂದು 2 ಅವರ್, 9 ಗಂಟೆ ಆದಮೇಲೆ ಅಟ್ಲೀಸ್ಟ್ ಒಂದು 2 ಅವರ್, ಇವಾಗ ಏನಾದರೂ ಇಂಪಾರ್ಟೆಂಟ್ ಕೆಲಸ ಇದೆಯಾ ಅಂದರೆ, ನಾನು ಯಾರಾದರೂ ಬರ್ಡೇ ಇದೆ ಅಂದರೆ 9:30 ಮಲ್ಕೊಂಡು 11:00 ತೊಳ್ತೀನಿ. ಬಿಕಾಸ್ ಐ ನೀಡ್ ಅಟ್ಲೀಸ್ಟ್ ಮಿನಿಮಮ್ 2 hours ಆಫ್ ಸ್ಲೀಪ್ ಆಫ್ಟರ್ 9. ಇಲ್ಲಾಂದರೆ ನನಗೆ ಆಗೋದೇ ಇಲ್ಲ ಗೈಸ್, ನಂಗೆ ಬಿಡೋಕ್ಕೆ ಆಗೋಲ್ಲ. ಅದಕ್ಕೆ ನೈಟ್ ಡ್ರೈವು ಅಷ್ಟೇ ನಾನು ಎಷ್ಟು ಕಡಿಮೆ ಮಾಡ್ತೀನಿ ಅಂದರೆ, ನಾನು ಆಚೆ ಎಲ್ಲಾದರೂ ಹೋದ್ರೂ ನಾನು ಫುಲ್ ರಾತ್ರಿ ಪೂರ್ತಿ ಡ್ರೈವ್ ಮಾಡಬೇಕಂದ್ರೂ ಅಟ್ಲೀಸ್ಟ್
ಗಿವ್ ಮೀ ಒಂದು 15 ಮಿನಿಟ್ಸ್ ಆಚೆ ಬಸ್ ಸ್ಟ್ಯಾಂಡಲ್ಲಾದರೂ, ಅದು 2 ಸತಿ ಆಗಿದೆ ಗೈಸ್. ಬಸ್ ಸ್ಟ್ಯಾಂಡಲ್ಲೇ 15 to 20 ಮಿನಿಟ್ಸ್ ಮಲ್ಕೊಂಡಿದ್ದೀನಿ ನಾನು. ನಿಜ, ನನಗೆ ರಾತ್ರಿ ಅಂತೂ ಸಖತ್ ಕಷ್ಟ. ಬಟ್ ಬೆಳಿಗ್ಗೆ ಎಪ್ಸಿ, ಬೆಳಿಗ್ಗೆ 3 ಗಂಟೆಗೆ ಎಪ್ಸಿ, 4 ಗಂಟೆಗೆ ಎಪ್ಸಿ ಅಲ್ಬಿದೆ. ಬಿಕಾಸ್ ನಾರ್ಮಲ್ 5:30 ಹ್ಯಾವ್ ಟು ಬಿ ಇನ್ ಜಿಮ್. 5 o'clock ಎದ್ದೇಳಬೇಕು, ಫ್ರೆಶ್ ಅಪ್ ಆಗಬೇಕು, ಆಮೇಲೆ ಜಿಮ್ಗೆ ಹೋಗಬೇಕು. ಸೊ ಐ ಆಮ್ ಅ ಮಾರ್ನಿಂಗ್ ಪರ್ಸನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು ಟೀ ಆರ್ ಕಾಫಿ. ಗೈಸ್, ನಾನು ಮೊದಲು ಬರೀ ಕಾಫಿ ಕುಡಿತಿದ್ದೆ. ಆ್ಯಂಡ್ ದೆನ್ ಇಂಜಿನಿಯರಿಂಗ್ ಬಂದಾದಮೇಲೆ ಟೀಗೆ ಬಂದೆ. ಆ್ಯಂಡ್ ದೆನ್ ಇಂಜಿನಿಯರಿಂಗ್ ಬಿಡಬೇಕಾದ್ರೆ ಎರಡೂ ಬಿಟ್ಟು ಇವಾಗ ಬ್ಲ್ಯಾಕ್ ಕಾಫಿಗೆ ಬಂದಿದ್ದೀನಿ ಗೈಸ್. ನನಗೆ ಇವಾಗ ಟೀ ಅಷ್ಟೊಂದೇನು ಇಷ್ಟ ಆಗೋಲ್ಲ, ಕಾಫಿನೂ ಅಷ್ಟೊಂದು ಇಷ್ಟ ಆಗೋಲ್ಲ. ಬಟ್ ಬ್ಲ್ಯಾಕ್ ಕಾಫಿ ಗೈಸ್ ವಿತ್ ಮೇ ಬಿ ಹಾಫ್ ಟೇಬಲ್ ಸ್ಪೂನ್ ಆಫ್ ಹನಿ. ಎಲ್ಲಾದರೂ ಆಚೆ ಹೋಗಿ ಚೆನ್ನಾಗಿ ಕಾಫಿ ಟೀ ಮಾಡಿದ್ರೆ ವಿಚ್ ಇಸ್ ವೆರಿ ಟೇಸ್ಟಿ ಆ್ಯಂಡ್ ಎಕ್ಸ್ಪೆನ್ಸಿವ್, ಯಾಕಂದರೆ ಅದು ಜಾಸ್ತಿ ಯಾವಾಗ ಚೆನ್ನಾಗಿರುತ್ತೆ. ಅಲ್ಲಿ ಸಕ್ಕರೆ ಕಡಿಮೆ ಹಾಕಿದ್ರೂ ಆ ಕಾಫಿ ಟೇಸ್ಟ್ ಕರೆಕ್ಟಾಗಿ ಬರುತ್ತೆ. ಸೊ ಆವಾಗ ಕಾಫಿ ಇಲ್ಲ ಅಪರೂಪಕ್ಕೆ ಟೀ ಗೈಸ್. ನೆಕ್ಸ್ಟ್ ಕ್ವಶನ್ ಬಂದು ವಾಟ್ಸ್ ಒನ್ ಥಿಂಗ್ ಪೀಪಲ್ ಡೋಂಟ್ ನೋ ಅಬೌಟ್ ಯು ದ್ಯಾಟ್ ಹತ್ರ ಇಷ್ಟೊಂದು ಬಟ್ಟೆ ಇದೆ, ಹಾಗೂ ನಾನು ರಿಪೀಟೆಡ್ ಸೇಮ್ ಬಟ್ಟೆನೇ ಹಾಕ್ಕೊತೀವಿ ಗೈಸ್. ಅದನ್ನು ಒಗ್ಯಕ್ಕೆ ಹಾಕಿ ಆ್ಯಂಡ್ ದೆನ್ ಇನ್ನು ಒಂದು 2-3 ಡೇಸ್ ಆದಮೇಲೆ ಬರುತ್ತಲ್ಲ ಅದನ್ನೇ ಹಾಕ್ಕೊತೀನಿ. ನಾನು ಹೊಸದಂತ ಹಾಕ್ಕೊಳ್ಳೋದಿಲ್ಲ ಗೈಸ್. ನಂಗೆ ಅದು ಅಷ್ಟೊಂದು ಇಷ್ಟನೂ ಆಗೋಲ್ಲ. ಬಟ್ ಇವಾಗ ಸ್ವಲ್ಪ ವ್ಲಾಗಿಗೆ ಅಟ್ಲೀಸ್ಟ್ ಐ ಹ್ಯಾವ್ ಟು ಪುಟ್ ಸಮ್ ನ್ಯೂ ಡ್ರೆಸ್ಸಸ್. ಸೊ ಲೆಟ್ಸ್ ಸಿ ಅದೇನು ಡೆವಲಪ್ ಆಗುತ್ತಾ ಅಂತ. ಅದು ಯಾರಿಗೂ ಗೊತ್ತಿರಲಿಲ್ಲ ಆದರೆ ಇಷ್ಟೊಂದು ಬಟ್ಟೆ ಇರೋದು. ಇನ್ನೂ ಇತ್ತು ಬಟ್ ಅದೆಲ್ಲ ಕೊಟ್ಬಿಟ್ಟಾಯಿತು ಗೈಸ್, ಬಿಕಾಸ್ ದಟ್ ವಾಸ್ ನಾಟ್ ಫಿಟ್. ಬಿಕಾಸ್ ನಾವು ವಿ ಆರ್ ಫಿಟ್. ನೆಕ್ಸ್ಟ್ ಕ್ವಶನ್ ಬನ್ನಿ, ವಾಟ್ಸ್ ಯುವರ್ ಬಿಗ್ಗೆಸ್ಟ್ ಫಿಯರ್? ಮೈ ಬಿಗ್ಗೆಸ್ಟ್ ಫಿಯರ್ ಇಸ್ ನಾಟ್ ಟ್ರೈಯಿಂಗ್ ಗೈಸ್. ಯಾಕಂದರೆ ನಾವು ಟ್ರೈಯೇ ಮಾಡಿಲ್ಲ ಅಂದರೆ ನಮಗೆ ರಿಸಲ್ಟ್ ಹೆಂಗೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ಒಂದು ಸತಿ ವಿ ಹ್ಯಾವ್ ಟು ಟ್ರೈ, ವಿ ಹ್ಯಾವ್ ಟು ಗಿವ್ ಅವರ್ ಬೆಸ್ಟ್. ಆ್ಯಂಡ್ ದೆನ್ ನಿಮ್ಗೆ ಅದು ಬೇಕೇ ಬೇಕು ಅಂದರೆ ಯು ಡೋಂಟ್ ಲೂಸ್ ಯುವರ್ ಹೋಪ್, ಯು ಟ್ರೈ ಅಗೇನ್ ಆ್ಯಂಡ್ ಅಗೇನ್ ಟಿಲ್ ಇಟ್ ಕಮ್ಸ್. ಬಟ್ ನಾವು ಮಾಡಿಲ್ಲ, ಟ್ರೈಯೇ ಮಾಡಿಲ್ಲ, ಹಾಗೆ ರಿಸಲ್ಟ್ನ ಪ್ರಿಡಿಕ್ಟ್ ಮಾಡ್ತೀವಿ. ನೋ, ದಟ್ಸ್ ನಾಟ್ ಲೈಫ್ ಗೈಸ್. ವಿ ಹ್ಯಾವ್ ಟು ಟ್ರೈ ಅವರ್ ಬೆಸ್ಟ್. ಬಿಕಾಸ್ ಆ ಟ್ರೈ ಮೇ ಬಿ ಚಿಕ್ಕದು ವರ್ಡ್ ಇರ್ಬೋದು, ಬಟ್ ಇಟ್ ವಿಲ್ ಇಂಪ್ಯಾಕ್ಟ್ ಅ ಲಾಟ್ ಗೈಸ್. ಟೇಕ್ ದಿಸ್ ಅಡ್ವೈಸ್, ಇಟ್ ವಿಲ್ ಇಂಪ್ಯಾಕ್ಟ್ ಲಾಟ್. ಗೈಸ್ ನೆಕ್ಸ್ಟ್ ಕ್ವಶನ್ ಬಂದು ಹೂ ಇನ್ಸ್ಪೈರ್ಸ್ ಯು? ಗೈಸ್ ಮೈ ಪೇರೆಂಟ್ಸ್, ಮೈ ಮಾಮ್ ಆ್ಯಂಡ್ ಡ್ಯಾಡ್. ನನಗೆ ಅವ್ರು ಬಿಟ್ಟು ಬೇರೆ ಇನ್ಸ್ಪಿರೇಷನ್ ಯಾರೂ ಇಲ್ಲ. ಆ್ಯಂಡ್ ವಾಟ್ ಆ್ಯಂಡ್ ಆಲ್ ಐ ಡೂ ಇಸ್ ಫಾರ್ ದೆಮ್ ಓನ್ಲಿ ಗೈಸ್, ಮೈ ಫ್ಯಾಮಿಲಿ. Guys, so next question bandi, what do your parents think about YouTube? Guys, they are supportive actually, but they think that they're curious guys where this will take us, where this journey will take us. So ಎಲ್ಲಿ ಹೋಗ್ತೀವಿ ನಾವು ಇದು ಯೂಟ್ಯೂಬ್ ವೀಡಿಯೋಸ್ ಮಾಡ್ಕೊಂಡು. ಎಷ್ಟೊಂದು ಜನ ಹೇಳ್ತಾರೆ ವೀಡಿಯೋಸ್ ಎಲ್ಲ ವೇಸ್ಟು ಅಂತ. ಬಟ್ at this time videos was not waste guys. Random posts, random reel, random content goes viral like hell guys. So hange videos na underestimate ಮಾಡಬಾರ್ದು. They are curious to know guys. Let's see where it takes us guys. So next question guys, what's one habit you are trying to improve? Okay, ನಾನು ಮೇಯ್ನಾಗಿ ಬೇಗ ಎದ್ದೇಳೋದು, ಅದು ನಾನು ನಾರ್ಮಲಾಗಿ ಎದ್ದೇಳ್ತಿದ್ದೀನಿ. ಯಾಕಂದರೆ ನಾನು ಇವಾಗ ಸಂಡೇಸ್ ಕೂಡ 5 ಗಂಟೆ ಮೇಲೆ ನಂಗೆ ನಿದ್ದೆ ಬರೋಲ್ಲ. ಐ ವಿಲ್ ಟೆಲ್ ದಟ್ the main thing I'm looking forward to is to speak, because ನಾನು ಸ್ವಲ್ಪ ಟೈಮ್ ತೊಗೊತೀನಿ ಗೈಸ್. ಇವಾಗ ಸಡನ್ನಾಗಿ ಏನಾದರೂ ಸಿಚುವೇಶನ್ ಬಂದರೆ, ಏನಾದರೂ ಇನ್ಸಿಡೆಂಟ್ ಆದರೆ, ಐ ವಿಲ್ ಟೇಕ್ ಮೇ ಬಿ ಫ್ಯೂ ಸೆಕೆಂಡ್ಸ್ ಆ್ಯಂಡ್ ದೆನ್ ಐ ವಿಲ್ ರಿಯಾಕ್ಟ್ ಟು ಇಟ್. ಐ ಹ್ಯಾವ್ ಟು ರಿಯಾಕ್ಟ್ ಬಿಟ್ ಫಾಸ್ಟರ್ ಗೈಸ್. ದಟ್ ಈಸ್ ಒನ್ ಥಿಂಗ್ ಐ ಹ್ಯಾವ್ ಟು ಇಂಪ್ರೂವ್, ಆ್ಯಂಡ್ ಆಲ್ಸೋ ಟು ಹೋಲ್ಡ್ ಕ್ಯಾಮ್ರಾ ಗೈಸ್. ಸೊ ನೆಕ್ಸ್ಟ್ ಕ್ವಶನ್, if you could travel anywhere, where would you travel? Oh, so dream destination. Guys, I don't think so that I have to tell you that. I'll show you that guys. Illi Dubai guys. Dubai is the place I have to go. I have to go to Burj Al Arab. Burj Khalifa ಮೇಲೆ ನಿಂತ್ಕೊಂಡು ಫೋಟೋ ತೊಗೊಬೇಕು ಗೈಸ್. ಅಲ್ಲಿ ಹೋಗಿ Burj Khalifa tower alli, that too not morning not afternoon, we have to go in peak hour guys. Sunset alli we have to enjoy the sunset with my family guys. That's the main thing, that's the main goal guys. And irrespective of the money, we have to go there, we have to enjoy the sunset in Burj Khalifa guys. Ad one dina agutte guys, agutte guys. So next question, what's your goal for this channel? Guys, main goal is to make people smile and create memories that we will cherish forever guys.
ಎಂಥ ಮೆಮೊರೀಸ್ ಮಾಡಬೇಕು ಅಂದರೆ ಓಕೆ ಈ ಥರ ಒಂದು ಇವಾಗ ತನಕ ಇಲ್ಲಿ ಯಾರೂ ಮಾಡಿಲ್ಲ. ಮೆಮೊರೀಸ್ ಆರ್ ಮೆಂಟ್ ಟು ಬಿ ಫಾರ್ ಎವರ್ ಗೈಸ್. ದಟ್ಸ್ ವೈ ವೇರ್ ಎವರ್ ವಿ ಗೋ ವಿ ಕ್ಲಿಕ್ ಫೋಟೋಸ್ ರೈಟ್. ಇಟ್ ಶೋಸ್ ದ್ಯಾಟ್ ವೇರ್ ವಿ ಹ್ಯಾವ್ ವೆಂಟ್ ದ್ಯಾರ್ ಅಲ್ವಾ, ವಿ ಹ್ಯಾವ್ ಎಂಜಾಯ್ಡ್ ದ್ಯಾರ್. ಸೊ ದಟ್ಸ್ ದ ಮೇನ್ ಥಿಂಗ್. ಆ್ಯಂಡ್ ಟು ಕೀಪ್ ಪೀಪಲ್ ಸ್ಮೈಲ್ ಗೈಸ್. ನಗ್ತಾ ಇರಬೇಕು ಗೈಸ್. ದಟ್ ಸಿಂಪಲ್. ಸೊ ಇನ್ನೂ ಏನಾದರೂ ನಾನು ಕ್ವಶನ್ ಮಿಸ್ ಔಟ್ ಮಾಡಿದರೆ ಸೊ ಪ್ಲೀಸ್ ಕಮೆಂಟಲ್ಲಿ ಹಾಕಿ, ಅದನ್ನು ಕ್ವಶನ್ ಆನ್ಸರ್ ಆಗಿ ನಾನು ಎಲ್ಲ ತೊಗೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಬಟ್ ನಾನು ಮಿಸ್ ಮಾಡಿದ್ರೆ ಐ ಆಮ್ ಸಾರಿ. ಸೊ ಕಮೆಂಟಲ್ಲಿ ಹಾಕಿ ರೆಸ್ಪಾಂಡ್ ಮಾಡ್ತೀನಿ. ಇಕ್ಯೂ ಎ ನ್ಯೂ ವಿಡಿಯೋ ಗೇಮ್. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ ಗೈಸ್. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್ ಬಾಯ್.